ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಜ್ಜು. ಏಪ್ರಿಲ್ 2ರಿಂದ ಜನಾಂದೋಲನ ಪ್ರತಿಭಟನೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಮ್ಯಾರಥಾನ್ ಸಭೆ ಹಮ್ಮಿಕೊಳ್ಳಲಾಗಿದೆ. ಹೈಕಮಾಂಡ್ ವಿಶ್ವಾಸ ಗಳಿಸೋಕೆ ವಿಜಯೇಂದ್ರ ಕಸರತ್ತು ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಮನವಿಗೆ ಹೈಕಮಾಂಡ್ ನಾಯಕರು ಮನ್ನಣೆ ನೀಡಿದ ಹಿನ್ನೆಲೆ ಸರ್ಕಾರವನ್ನ ಮತ್ತಷ್ಟು ಅಗ್ರೆಸಿವ್ ಆಗಿ ಎದುರಿಸೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ದರ ಏರಿಕೆಯನ್ನ ಅಸ್ತ್ರ ಮಾಡಿಕೊಂಡು ಏಪ್ರಿಲ್ 2ರಂದು ಧರಣಿಗೆ ನಿರ್ಧರಿಸಲಾಗಿದೆ. ಏಪ್ರಿಲ್ 4-5ರಂದು ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಹೋರಾಟಕ್ಕೆ ಕರೆಯನ್ನ ಕೂಡ ನೀಡಲಾಗಿದೆ. ನೋಡಿ, ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ಮಾಡುವುದಕ್ಕೆ ಸಜ್ಜಾಗಿರೋದು. ಏಪ್ರಿಲ್ 2ರಿಂದ ಜನಾಂದೋಲನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋಕೆ ನಿರ್ಧರಿಸಲಾಗಿದೆ. ಅದಕ್ಕೆ ಸಿದ್ಧತೆ ಕೂಡ ಆಗ್ತಾ ಇದೆ. ಇವತ್ತು ಪ್ರಮುಖವಾಗಿ ಬಿಜೆಪಿ ಕಚೇರಿಯಲ್ಲಿ ಮ್ಯಾರಥಾನ್ ಸಭೆಗಳಿದೆ. ಹೈಕಮಾಂಡ್ ವಿಶ್ವಾಸವನ್ನ ಗಳಿಸೋಕೆ ವಿಜಯೇಂದ್ರ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಮನವಿಗೆ ಹೈಕಮಾಂಡ್ ನಾಯಕರು ಮನ್ನಣೆ ನೀಡಿದಂತ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಮತ್ತಷ್ಟು ಅಗ್ರೆಸಿವ್ ಆಗಿ ಎದುರಿಸೋಕೆ ಪ್ಲಾನ್ ಮಾಡಲಾಗಿದೆ. ಇಲ್ಲಿ ನೋಡಿ, ವಿಜಯೇಂದ್ರ ಅವರಿಗೆ ಒಂದು ತನ್ನ ಸ್ಥಾನಮಾನವನ್ನ ಭದ್ರಪಡಿಸ್ಕೊಳ್ಬೇಕು, ಇನ್ನೊಂದು ಹೈಕಮಾಂಡ್ ನಾಯಕರ ಪ್ರೀತಿ ವಿಶ್ವಾಸವನ್ನ ಗಳಿಸಬೇಕು. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಕೂಡ ಎದುರಿಸಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿ ಮಂಕಾಗಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದ್ರೂ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತುವ ಅಥವಾ ಅಗ್ರೆಸಿವ್ ಆಗಿ ಅದನ್ನು ವಿರೋಧಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇಲ್ಲ ಅನ್ನುವಂಥ ಬೇಸರ ಅವ್ರಗಳಲ್ಲೇ ಇತ್ತು. ಯಾಕಂದ್ರೆ ವಿಜಯೇಂದ್ರ ಅವರಿಗೆ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು ಮತ್ತು ಪಕ್ಷದೊಳಗೇನೆ ವಿರೋಧಿಗಳ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಆದ್ರೆ ಕೊನೆಗೂ ಕೂಡ ಈಗ ಒಂದು ಕಡೆಯಲ್ಲಿ ಅವರಿಗೆ ಜೈಕಾರ ಹಾಕ್ಲಾಗ್ತಾ ಇದೆ. ಅವರ ಪರವಾದಂಥ ನಿರ್ಧಾರ ಪ್ರಕಟ ಆಗಿದೆ ಹೈಕಮಾಂಡ್ನಿಂದ. ಅದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು. ಸ್ವಲ್ಪ ಮೈಂಡ್ ಫ್ರೀ ಆಗಿಬಿಟ್ಟಿದ್ದಾರೆ ಈಗ ವಿಜಯೇಂದ್ರ ಅವರು. ಈಗ ಹೈಕಮಾಂಡ್ ನಾಯಕರಿಗೆ ತನ್ನ ಶಕ್ತಿಗೇನು, ತನ್ನ ಸಾಮರ್ಥ್ಯಗೇನು ಅನ್ನೋದನ್ನು ತೋರಿಸ್ಬೇಕಾಗಿದೆ. ಯತ್ನಾಳ್ ಅವ್ರು ಬೇರೆ ಪದೇ ಪದೇ ಹೊಂದಾಣಿಕೆ ರಾಜಕಾರಣ ಅಂತ ವಿಜಯೇಂದ್ರ ಅವರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ DCM DK ಶಿವಕುಮಾರ್ ಜೊತೆಗೆ ಒಂದು ಹೊಂದಾಣಿಕೆಯ ರಾಜಕಾರಣವನ್ನು ವಿಜಯೇಂದ್ರ ಅವ್ರು ಮಾಡ್ತಾ ಇದ್ದಾರೆ. ನನ್ನ ವಿಚಾರ ನೀವು ತೆಗಿಬೇಡಿ, ನಿಮ್ಮ ವಿಚಾರ ನಾನೂ ತೆಗೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರಿಂದ ಹೊರಗೆ ಬರಬೇಕು ಅಂತಂದ್ರೆ, ಪಕ್ಷವನ್ನ ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಈ ಅಗ್ರೆಸಿವ್ನೆಸ್ ಬೇಕಾಗತ್ತೆ. ಹಾಗಾಗಿ ಇದೀಗ ಮ್ಯಾರಥಾನ್ ಸಭೆಗಳನ್ನ ಇವತ್ತಿಗೆ ಹಮ್ಮಿಕೊಂಡಿದ್ದಾರೆ. ಹೋರಾಟವನ್ನ, ಪ್ರತಿಭಟನೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಕಾಂಗ್ರೆಸ್ ವಿರುದ್ಧ ಯಾವ ರೀತಿಯಾಗಿ ತೊಡೆ ತಟ್ಟಬೇಕು, ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಮುಜುಗರ ತರುವಂತ ಕೆಲಸ ಮಾಡಬೇಕು, ಮತ್ತೆ ಹೈಕಮಾಂಡ್ ನಾಯಕರನ್ನ, ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಹೇಗೆ ಮೆಚ್ಚಿಸಬೇಕು, ಈ ಎಲ್ಲ ಕೆಲಸವನ್ನ ಬಾಕಿ ಉಳ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾರಥಾನ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಎಲ್ಲೋ ಒಂದ್ ಕಡೆಯಲ್ಲಿ ಬಿಜೆಪಿ ಮಂಕಾಗಿದೆಯೇನು ಅಂತ ಅನಿಸ್ತಾ ಇತ್ತು. ಕಾರಣ, ಪಕ್ಷದೊಳಗಡೆ ಒಂದಷ್ಟು ಕಚ್ಚಾಟಗಳಿತ್ತು. ವಿಜಯೇಂದ್ರ ಅವರಿಗೆ ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ಸ್ವಲ್ಪ ಮೈಂಡ್ ಫ್ರೀ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ವಿಜಯೇಂದ್ರ ಅವರು. ಹೈಕಮಾಂಡ್ ನಾಯಕರ ಗಮನನೂ ಸೆಳೆಬೇಕು, ಶಕ್ತಿ ಸಾಮರ್ಥ್ಯವನ್ನು ಪ್ರೂವ್ ಮಾಡಬೇಕು. ಹಾಗಾಗಿ ಈಗ ಸರ್ಕಾರದ ವಿರುದ್ಧ ಒಂದೊಂದು ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರಾ ಅಂತ? ಖಂಡಿತ ನಿಂತಿ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ. ಅಂದ್ರೆ ಒಂದು ಕಡೆ ರೆಬಲ್ ಟೀಮ್ಗೆ ಬ್ರೇಕ್ ಹಾಕೋದಕ್ಕೆ, ಅವರ ಹೋರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗಾಗಲೇ ಹೈಕಮಾಂಡ್ ಯಶಸ್ವಿ ಆಗಿದೆ. ಹಾಗಾಗಿ ಒಂದು ಕಡೆ ಯತ್ನಾಳ್ ಅವರ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಿ ಆ ಶಿಸ್ತಿನ ಕ್ರಮ ಕೈಗೊಂಡಿದೆ. ಮತ್ತೊಂದು ಕಡೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ರೆಬಲ್ ಟೀಮ್ ನಿಂದ ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಪದೇ ಆರೋಪಗಳನ್ನ ಮಾಡ್ತಾ ಇದ್ರು. ಇದು ಕೂಡ ಹೈಕಮಾಂಡ್ ನಾಯಕರ ಮಟ್ಟದವರೆಗೂ ಚರ್ಚೆ ಆಗಿತ್ತು. ಹಾಗಾಗಿ ಈಗ ಪಕ್ಷದಲ್ಲಿ ಅಂದುಕೊಂಡಂತೆ ಎಲ್ಲವೂ ಆಗ್ತಾ ಇದೆ. ಇನ್ನು ಆಕ್ಟಿವ್ ಆಗ್ಬೇಕು, ಅಗ್ರೆಸಿವ್ ಆಗಿ ಹೋಗ್ಬೇಕು ಎಂಬ ನಿರ್ಧಾರದಿಂದ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿರೋದು. ಒಂದು, ರೆಬಲ್ಸ್ ನಾಯಕರ ಆರೋಪಕ್ಕೆ ತಿರುಗೇಟು ಕೊಡೋದು, ಮತ್ತೊಂದು ಸರ್ಕಾರದ ವಿರುದ್ಧ ಇನ್ನಷ್ಟು ಆಕ್ಟಿವ್ ಆಗಿ ಸರ್ಕಾರಕ್ಕೆ ಚಾಟಿ ಬೀಸೋದು. ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ನಾವೆಲ್ಲ ಯಾವೆಲ್ಲ ಒಂದು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಎಂಬ ವಿಚಾರವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಾಗಿರುವಂತದ್ದು. ಹೀಗಾಗಿ ಏಪ್ರಿಲ್ 2ರಂದು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ 4% ಮೀಸಲಾತಿ, ಅಂದ್ರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗಿದೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗಿದೆ. ಈಗ ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಏಪ್ರಿಲ್ 2ರಂದು ಫ್ರೀಡಂ ಪಾರ್ಕ್ ಹಾಗೂ ವಿಧಾನಸೌಧದ ಎರಡೂ ಕಡೆ
ಬೃಹತ್ ಮಟ್ಟದ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮ್ಯಾರಥಾನ್ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿ ಉಗ್ರವಾದ ಹೋರಾಟ ಮಾಡಬೇಕು, ಯಾವ ರೀತಿ ಹೋರಾಟದ ರೂಪುರೇಷೆಗಳನ್ನ ಮಾಡಬೇಕು, ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು, ಜೊತೆಗೆ ಈ ಬೆಲೆ ಏರಿಕೆ ವಿಚಾರ ಜನಸಾಮಾನ್ಯರಿಗೂ ಹೊರೆ ಆಗ್ತಾ ಇದೆ. ಪ್ರತಿ ಜನರಿಗೂ ಈ ವಿಚಾರ ಮುಟ್ಟಬೇಕು ಅಂದ್ರೆ ರಾಜ್ಯ ಸರ್ಕಾರ ಪದೇ ಬೆಲೆ ಏರಿಕೆ ಮಾಡ್ತಾ ಇರೋದನ್ನ ಖಂಡಿಸಿ ಹೋರಾಟ ಮಾಡ್ತಾರೆ. ಜನಸಾಮಾನ್ಯರಿಗೆ ತಲುಪಬೇಕು, ಅಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗ್ಬೇಕು ಅನ್ನೋ ವಿಚಾರವನ್ನ ಇಟ್ಕೊಂಡು ಹೋರಾಟಕ್ಕೆ ಮುಂದಾಗಿರೋಂಥದ್ದು. ಹಾಗಾಗಿ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ಹೋರಾಟದ ರೂಪುರೇಷೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದು ಹಾಗೂ ನಾಯಕರಿಗೆ ಜವಾಬ್ದಾರಿ ಹಂಚುವಂತ